ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸು ನಡೀತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಮಾತುಕತೆ ನಡೆಯಿತು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಿನ ಶಿಫಾರಸಿನ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಮಾತುಕತೆ ನಡೆದಿದೆ. ಜನರ ಅಭಿಪ್ರಾಯ ಏನಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ. ಶಿವಶಂಕರಪ್ಪ ವಜಾ ಮಾಡಿ ಅಂತ ಹಿಂದೆಯೇ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯಪಾಲರ ಆದೇಶಕ್ಕೆ ನಾವು ಕೂಡ ಸಮ್ಮತಿ ಕೊಡ್ತೇವೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಿಗೆ ಶಿಫಾರಸು ಮಾಡುವ ಮುಖಾಂತರ ಈ ಶಿಫಾರಸಿನ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟರು. ಶಿವಶಂಕರಪ್ಪನ ವಜಾ ಮಾಡಿ ಅಂತ ಹಿಂದಿಯ ಆದೇಶವನ್ನು ರಾಜ್ಯಪಾಲರ ಆದೇಶಕ್ಕೆ ನಾವು ಸಮ್ಮತಿಯನ್ನು ಸೂಚಿಸಿದ್ದೇವೆ ಅಂತೇಳಿ ಮಾತನಾಡಿರೋದು ಪ್ರಿಯಾಂಕ್ ಖರ್ಗೆ ಅವರು. ಹಾಗೆ ಏನು ಈ ಒಂದು ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಹಗರಣ ನಡೆದಿದೆ, ಈ ಒಂದು ಹಗರಣದಲ್ಲಿ ಮೇನ್ ಒಬ್ಬ ಮಾಜಿ ಕೆಪಿಎಸ್ಸಿ ಅಧ್ಯಕ್ಷನಾಗಿ ಮಕ್ಕಳಿಗೆ ಈ ರೀತಿ ದ್ರೋಹ ಬಗ್ಗೆಕಾದ್ರೂ ಹೇಗೆ ಮನಸ್ಸು ಬಂತು? ಶಿವಶಂಕರಪ್ಪನ ಅಮಾನತು ಮಾಡಬೇಕು ಅಂತ ಶಿಫಾರಸು ಬಹಳಷ್ಟು ಮಾಡಲಾಗ್ತಾ ಇದೆ ಎಲ್ಲ ಕಡೆಯಿಂದ. ಅದಕ್ಕೆ ಬಿಜೆಪಿಗರು ಜೆಡಿಎಸ್ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ರೀತಿ ಅವರಿಗೆ ಶಿವಶಂಕರಪ್ಪ ಅಮಾನತು ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಒಂದು ಕಡೆ ಪಟ್ಟು ಹೊಡೆದು ಕೂತಿದ್ರು.